ಗೃಹಲಕ್ಷ್ಮಿಯವರಿಗೆ ಸಂಕ್ರಾಂತಿ ಹಬ್ಬದ ದಿನ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಏನು ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಹಣ ಜಮೆ ಮಾಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಹಬ್ಬದ ಒಳಗಡೆ. ಅದೇನು ಗುಡ್ ನ್ಯೂಸು ಮತ್ತು ಇನ್ನು ಬ್ಯಾಲೆನ್ಸ್ 2 ಕಂತಿನ ಹಣ ಯಾವಾಗ ಹಾಕ್ತಾರೆ ಇವೆಲ್ಲ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ. ಬನ್ನಿ ವಿಡಿಯೋ ನೋಡೋಣ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಈ ವಿಡಿಯೋ ಏನಾದ್ರು ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ. ಇದೇ ಥರ ಅಪ್ಡೇಟ್ ನಿಮಗೆ ಕೊಡ್ತಾಯಿರ್ತೀನಿ. ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್, ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಏನು ಸರ್ಕಾರದಿಂದ 2,000 ರೂಪಾಯಿ ಹಣ ಹಾಕೊಂಬರ್ತಿದ್ದ, ಈಗ 25ನೇ ಕಂತಿನ ಹಣ ಜಮೆ ಸದ್ಯದಲ್ಲೇ ಮಾಡ್ತೀವಿ ಅಂತ ತಿಳಿಸ್ತಾಯಿದ್ದಾರೆ. ಫ್ರೆಂಡ್, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ತಿಳಿಸಿದ್ದಾರೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇನ್ನೂ ಏನಾರು ಹೊಸದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬನ್ನಿ ವಿಡಿಯೋ ಮುಂದೆ ನೋಡೋಣ. ಫ್ರೆಂಡ್, ಈಗ ನಿಮ್ಗೆ ತಿಳಿಸೋದಿಷ್ಟೇ, ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಏನು ಹಣ ಹಾಕೊಂಬರ್ತಾಯಿದ್ರು. 24ನೇ ಕಂತಿನ ಕ್ರಿಸ್ಮಸ್ ಡೇನಲ್ಲಿ ಸಾಕಷ್ಟು ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡಲಾಗಿತ್ತು. ಈಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಹಣ, 25ನೇ ಕಂತಿನ ಹಣ 2,000 ರೂಪಾಯಿ ಹಣ ಸದ್ಯದಲ್ಲಿ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಹಣ ಬಿಡುಗಡೆ ಆಗಲಿದೆ ಅಂತ ಎಲ್ಲ ಮಾಹಿತಿ ಸಿಕ್ಕಿದೆ. ಫ್ರೆಂಡ್, ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಹ ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಸಂಕ್ರಾಂತಿ ಹಬ್ಬದೊಳಗಡೆ ಏನು 12, 13, 14 ದಿನದೊಳಗೆ ಎಲ್ಲ ಖಾತೆಗಳಿಗೂ ನಾವು ಹಣ ಜಮೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಫ್ರೆಂಡ್, ಈಗ ಏನು ಮಹಿಳೆಯರ ಖಾತೆಗೆ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಫರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮತ್ತೆ ಇನ್ನು 2 ಕಂತಿನ ಹಣ ಏನು ಮಾರ್ಚ್ ಏಪ್ರಿಲ್ ತಿಂಗಳಿಗೆ ಹಣ ಹಾಕಿರಲಿಲ್ವ, ಇದ್ರ ಬಗ್ಗೆ ಏನು BJP ಅವರು ಸಂಪುಟ ಸಭೆಯಲ್ಲಿ ಕೇಳಿದಾಗ ಈ ಹಣ ಯಾವಾಗ ಹಾಕ್ತಾರೆ ಅಂತ ಸಾಕಷ್ಟು ಕೇಳಿದರು. ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸದ್ಯದಲ್ಲೇ ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದೀವಿ, ಇನ್ನೇನು ಅದು 2 ಕಂತಿನ ಹಣ ಬ್ಯಾಲೆನ್ಸ್ ಇರೋವು ನಿಮಗೆ ಹಣ ಹಾಕ್ತೀವಿ ಅಂತ ತಿಳಿಸಿದ್ದಾರೆ. ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಮುಖ್ಯಮಂತ್ರಿಯರ ಜೊತೆ ನಾವು ಮಾತಾಡಿದ್ದೀವಿ. ಮಾತಾಡಿದ ನಂತರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿ ನಂತರ ನಾವು ಹಣ ಜಮೆ ಮಾಡ್ತೀವಿ 2 ಕಂತಿನ ಬ್ಯಾಲೆನ್ಸ್ ಹಣ ಅಂತಲೂ ತಿಳಿಸಿದ್ದಾರೆ. ಅಂದರೆ 6,000 ರೂಪಾಯಿ ಹಣ ಇಲ್ಲಿ ಸರ್ಕಾರ ಆಗ್ತೈತೆ ಅನ್ನೋದು ನೋಡಬೇಕು. ಏಕೆಂದರೆ ಸರ್ಕಾರ ಹಿಂದಿನ 2 ಕಂತಿನ ಹಣ ಬ್ಯಾಲೆನ್ಸ್ ಇದೆ, ಪ್ಲಸ್ ಈ ತಿಂಗಳದ ಹಣ, ಒಟ್ಟು 3 ಕಂತಿನ ಹಣ ಈಗ ಜಮೆ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬದ ದಿನ ಅಂದು 3 ಕಂತು 6,000 ರೂಪಾಯಿ ಮಹಿಳೆಯರ ಖಾತೆಗೆ ಹಣ ಬರುತ್ತಾ ಅಂತಂದರೆ ಖಂಡಿತ ಅದು ಅನುಮಾನ ಪ್ರಶ್ನೆಯೇ. ಯಾಕೆಂದರೆ ಸಾಕಷ್ಟು ಕಡೆ ಸರ್ಕಾರ 2 ಕಂತು ಹಾಕ್ತೀವಿ 3 ಕಂತು ಹಾಕ್ತೀವಿ ಅಂತ ಹೇಳ್ಕೊಂಡಿದೆ, ಆದರೆ ಒಂದೇ ಕಂತಿನ ಹಣ ಮಾತ್ರ ಇಲ್ಲಿ ಬಂದಿದೆ. ಹಾಗಾಗಿ ಇದು 2 ಕಂತಿನ ಹಣ ಗ್ಯಾರಂಟಿ ಇಲ್ಲ, ಸರ್ಕಾರ 1 ಕಂತಿನ ಹಣ ಪಕ್ಕ ಅಂತಲೇ ಹೇಳ್ಬೋದು. ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಬ್ಬದ ಟೈಮಲ್ಲಿ ಪ್ರತಿಯೊಂದು ಹಬ್ಬದ ಟೈಮಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಲ್ಲ. ಹಬ್ಬದ ಬರಲಿ ಪ್ರತಿ ಹಬ್ಬದಲ್ಲಿ ಇನ್ನೇನು 1 ದಿವಸ 2 ದಿವಸ ಇದ್ದಂಗೆ ಒಂದೊಂದು ಸರಿ ಹಬ್ಬದ ದಿನವೇ ಹಾಕಿದ್ದಾರೆ. ಹಾಗಾಗಿ ಹಬ್ಬದ ಟೈಮಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ 100% ಮಹಿಳೆಯರ ಖಾತೆಗೆ ಹಣ ಜಮಾ ಆಗೋದು ಪಕ್ಕ. ಯಾಕೆಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ನಾವು ಹೇಳಿದ್ದೀವಿ ಇದು ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ. 2,000 ರೂಪಾಯಿ ಅಂತ ಪಕ್ಕ ಏನು ಬ್ಯಾಲೆನ್ಸ್ ಇದೆಯಾ ಹಣ ಈ ಇನ್ನೊಂದು ಎಷ್ಟು 2 ಕಂತಿನ ಹಣ ಬ್ಯಾಲೆನ್ಸು ಸದ್ಯದಲ್ಲಿ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಏನೇ ಒಂದು ಅಪ್ಡೇಟ್ ಆದರೂ ನಿಮಗೆ ಖಂಡಿತವಾಗಿ ಮಾಹಿತಿ ಕೊಡ್ತೀನಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ BPL ಕಾರ್ಡು ಕ್ಯಾನ್ಸಲ್ ಮಾಡಿದವ್ರಿಗೆ ಇದು ಅನ್ವಯಿಸಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು APL ಕಾರ್ಡು BPL ಕಾರ್ಡು, ಈಗ BPL ಕಾರ್ಡ್ ಇದ್ದವು APL ಕಾರ್ಡ್ಗೆ ಏನಾರ ಕನ್ವರ್ಟ್ ಆಗಿದ್ದರೂ ಸಹ ನಾವು 2ಕ್ಕೂ ಕೊಡ್ತೀವಿ, ಇದು ಚಿಂತೆ ಅಗತ್ಯ ಇಲ್ಲ. ಈಗ BPL ಕಾರ್ಡ್ ಇರುತ್ತೆ, ಅವರು ಆದಾಯ ನೋಡಿ ಕ್ಯಾನ್ಸಲ್ ಮಾಡಿ APL ಕಾರ್ಡ್ ಮಾಡಿರ್ತಾರೆ. ಹಾಗಾಗಿ ಅದಕ್ಕೂ ಸಹ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ. ಅದು ನಾವು ಆಹಾರ ಇಲಾಖೆಯಿಂದ ಡಿಪಾರ್ಟ್ಮೆಂಟಿಂದ ನಾವು ಅಪ್ಡೇಟ್ ಮಾಡ್ತೀವಿ, ಡಾಟಾ ಅಪ್ಡೇಟ್ ಮಾಡಿ ಚೆಕ್ ಮಾಡಿ BPLಯಿಂದ APL ಕನ್ವರ್ಟ್ ಆಗಿದ್ದರೂ ಸಹ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಬರೋಕ್ಕೆ ನಾವು ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಏಕೆಂದರೆ ಈ 1 ತಿಂಗಳು ಮಿಸ್ ಆಗ್ಬೋದು, ನೆಕ್ಸ್ಟ್ ಇಯರಲ್ಲಿ ಅಪ್ಡೇಟ್ ತಗೊಂಡು ನಾವು ಖಂಡಿತವಾಗಿ ಅವ್ರಿಗೂ ಸಹ BPLಯಿಂದ APL ಕಾರ್ಡ್ ಆದವ್ರಿಗೂ ಸಹ ಹಣ ಹಾಕ್ತೀವಿ. ಮತ್ತು ಇಲ್ಲಿ GST ಟ್ಯಾಕ್ಸ್ ಕಟ್ತಾ ಇದ್ದರೆ ಅಂಥವ್ರಿಗೆ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಷ್ಟೆಲ್ಲ ನಿಮಗೆ ಮಾಹಿತಿ ಕೊಡ್ತೀನಿ. ಒಟ್ಟಿನಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್.